ಸೆಪ್ಟೆಂಬರ್ 19ರಂದು ರಾಜ್ಯಾದ್ಯಂತ ಕಮಲ್ ಶ್ರೀದೇವಿ ಚಿತ್ರ ಬಿಡುಗಡೆಯಾಗಲಿದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಚಿತ್ರರಂಗದಿಂದ ಅದ್ಧೂರಿ ಪ್ರಚಾರ. ನಟ ಸಚಿನ್ ಚೆಲುವರಾಯ ಸ್ವಾಮಿಯಿಂದ ಮಂಡ್ಯದಿಂದಲೇ ಪ್ರಚಾರ ಆರಂಭ. ಸಚಿನ್ ಚೆಲುವರಾಯ ಸ್ವಾಮಿ ನಟ ಹಾಗೂ ಸಚಿವ ಎನ್ ಚೆಲುವರಾಯ ಸ್ವಾಮಿ ಪುತ್ರ ಮಂಡ್ಯದಲ್ಲಿ ಅದ್ಧೂರಿಯಾಗಿ ಸ್ವಾಗತಿಸಿದ ಸಚಿನ್ ಚೆಲುವರಾಯ ಸ್ವಾಮಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಬೃಹತ್ ಸೇಬಿನ ಹಾರ ಹಾಕಿ ಸ್ವಾಗತ. ಮುಡಾ ಅಧ್ಯಕ್ಷ ನಹೀಂ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಸ್ವಾಗತ ಮಾಡಲಾಯಿತು. ಸ್ವರ್ಣಾಂಬಿಕಾ ಪಿಕ್ಚರ್ಸ್ ಬ್ಯಾನರ್ ನಡಿಯಲ್ಲಿ ಚಿತ್ರ ಕಮಲ್ ಶ್ರೀದೇವಿ ಸಚಿನ್ ತಾಯಿ ಬಿಕೆ ಧನಲಕ್ಷ್ಮಿ ನಿರ್ಮಾಣದ ಚಿತ್ರ. ಈಗಾಗಲೇ ಟೀಸರ್ ಹಾಗೂ ಹಾಡುಗಳಿಂದ ಸದ್ದು ಮಾಡ್ತಿರೋ ಕಮಲ್ ಶ್ರೀದೇವಿ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವದಿಸಿ ಎಂದು ಮನವಿ. ಚಿತ್ರರಂಗ ಹಾಗೂ ರಾಜಕೀಯ ಎರಡರಲ್ಲೂ ಮುಂದುವರಿಯುವುದಾಗಿ ತಿಳಿಸಿದ ನಟ ಸಚಿನ್ ಚೆಲುವರಾಯ ಸ್ವಾಮಿ, ರಾಜವರ್ಧನ್, ನಟಿ ಸಂಗೀತಾ ಭಟ್, ಅಕ್ಷಿತಾ ಬೋಪಯ್ಯ ಸೇರಿದಂತೆ ಚಿತ್ರತಂಡ ಭಾಗಿ. ವರದಿ ಗಿರೀಶ್ ಮಂಡ್ಯ. ಇದೇ 19ಕ್ಕೆ ನಮ್ಮ ಚಿತ್ರ ಕಮಲ್ ಶ್ರೀದೇವಿ ನಿಮ್ಮ ಎಲ್ಲ ಹತ್ತಿರದ ಚಿತ್ರಮಂದಿರಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ನೀವೆಲ್ಲರೂ ನಿಮ್ಮ ಕುಟುಂಬದ ಜೊತೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಇದೊಂದು ಬರೀ ಕಮರ್ಷಿಯಲ್ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ, ಒಂದು ಕಂಟೆಂಟ್ ಡ್ರಿವನ್ ಸಿನಿಮಾ. ಸೊ ಇದನ್ನ ಎಲ್ಲ ನಮ್ಮ ಕನ್ನಡಿಗರು ನೋಡಲೇಬೇಕಾದಂಥ ಒಂದು ಸಿನಿಮಾ. ಮಂಡ್ಯ ಅಭಿಮಾನಿಗಳು ಯಾವಾಗಲೂ ಒಂದು ಸ್ಟೆಪ್ ಮುಂದೆನೇ ಇರ್ತಾರೆ ಚಿತ್ರ ಅಂತ ಬಂದಾಗ, ಅದು ಕನ್ನಡ ಚಿತ್ರ ಅಂತ ಬಂದಾಗ. ಅವರ ಸಪೋರ್ಟ್ ಇಲ್ಲದೆ ಆ್ಯಕ್ಚುಲಿ ಕನ್ನಡ ಚಿತ್ರಗಳು ಅಷ್ಟು ಹೆಚ್ಚು ಮಟ್ಟಿಗೆ ಓಡೋಕ್ಕಾಗಲ್ಲ. ಸೊ ಮಂಡ್ಯ ಜನತೆ ಮೊದಲಾಗಿ ಬಂದು ನಮ್ಮ ಚಿತ್ರನ ನೋಡಬೇಕು, ಅದೇ ನಮಗೆ ಒಂದು ಬೆನ್ನೆಲುಬು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿಮಾನಿಗಳು ಗ್ರ್ಯಾಂಡಾಗಿ ರಿಸೀವ್ ಮಾಡಿದ್ದಾರೆ, ಅದಕ್ಕೆ ತುಂಬ ಖುಷಿ ಇದೆ ಸರ್. ಅವ್ರ ಪ್ರೀತಿ ಯಾವಾಗಲೂ ಹೀಗೆ ತೋರಿಸ್ಕೊಂಡ್ಬಂದಿದ್ದಾರೆ. ಫಸ್ಟ್ ಸಿನಿಮಾಗೂ ತೋರಿಸಿದ್ದಾರೆ, ಎಲ್ಲ ಟೈಮ್ ಬಂದಾಗಲೂ ತೋರಿಸಿದ್ದಾರೆ. ಸೊ ಆ ಪ್ರೀತಿ ವಿಶ್ವಾಸನ ಯಾವತ್ತೂ ಮರೆಯಲ್ಲ. ಸಿನಿಮಾ 19ಕ್ಕೆ ರಿಲೀಸ್ ಆಗ್ತಿದೆ, ಕಮಲ್ ಶ್ರೀದೇವಿ ಅಂತ. ಇದರಲ್ಲಿ ತುಂಬ ಒಳ್ಳೆ ಆ್ಯಕ್ಟರ್ಗಳು ವರ್ಕ್ ಮಾಡಿದ್ದಾರೆ. ಕಿಶೋರ್ ಸರ್ ಇರ್ಬೋದು, ರಮೇಶ್ ಇಂದ್ರ ಆಗಿರ್ಬೋದು, ಉಮೇಶ್ ಅಣ್ಣ ಆಗಿರ್ಬೋದು, ಮಿತ್ರ ಅವರಾಗಿರ್ಬೋದು, ಸಂಗೀತ ಅವ್ರು ಮಾಡಿದ್ದಾರೆ, ಅಕ್ಷಿತಾ ಅವ್ರು ಮಾಡಿದ್ದಾರೆ. ಇನ್ನು ಮಿಕ್ಕಿದ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿ ಪ್ಲೇ ಆಗುತ್ತೆ ಸಿನಿಮಾ. ಒಂದು ಮರ್ಡರ್ ಮಿಸ್ಟ್ರಿ. ಸೊ ನಿಮಗೆಲ್ಲೂ 2 ಅವರ್ ಎಲ್ಲೂ ಒಂದು ನಿಮಿಷನೂ ಬೋರ್ ಆಗಲ್ಲ. ಅಥವಾ ಇದು ಸಿನಿಮಾ ಬೇರೆ ರೀತಿ ಎಲ್ಲೂ ನಾವು ತೋರಿಸಿಲ್ಲ, ಸಿನಿಮಾ ಥರನೇ ಮಾಡಿದ್ದೀವಿ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಂಡ್ಯದಿಂದಲೇ ಶುರು ಮಾಡಿದ್ದೀವಿ. ಯಾಕಂದರೆ ಸಿನಿಮಾ ಅನೌನ್ಸ್ ಮಾಡಿದಾಗಿಂದ ಮಂಡ್ಯಕ್ಕೆ ಬರಬೇಕು ಅಂತ ಜಾಸ್ತಿ ಕೇಳ್ತಿದ್ರು. ಸೊ ನನಗೂ ಮಂಡ್ಯಕ್ಕೆ ಬಂದರೆ ನನಗೂ ಒಂದು ಸಮಾಧಾನ. ಸೊ ಮಂಡ್ಯಕ್ಕೆ ಬಂದು ನಮ್ಮ ಜನರ ಮಧ್ಯೆ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡಿ ತುಂಬ ಖುಷಿ ಇದೆ. ಏನಿಲ್ಲ, 19ಕ್ಕೆ ಬಂದು ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆದರೆ ಅದೇ ಸಾಕು, ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಥ್ಯಾಂಕ್ ಯು. ಹೇಳ್ಬೇಕಂದ್ರೆ ಮಂಡ್ಯ ಜನರದ್ದು ಪ್ರೀತಿ ನೋಡಿ ನಾನು ಫುಲ್ ಫಿದಾ ಆಗೋಗಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನಾವು ಮಂಡ್ಯದಿಂದನೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸೆಪ್ಟೆಂಬರ್ 19 ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಾ ಇದೆ. ಅವರೆಲ್ಲರೂ ಹೇಳ್ದಂಗೆ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದು. ಎಲ್ರಿಗೂ ಇಷ್ಟ ಆಗುತ್ತೆ. ಒಂದ್ಸತಿ ಎಲ್ಲ ಮತ್ತೆ ನೋಡಬೇಕು ಅಂತಲೇ ಅನಿಸುತ್ತೆ. ಬಿಕಾಸ್ ಪ್ರತಿಯೊಂದು ಪಾತ್ರನೂ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರೂ ಪ್ರೀತಿ ಬೇಕು, ಇಲ್ಲಾಂದರೆ ಸಿನಿಮಾಗೆಲ್ಲ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ. ಮಂಡ್ಯಕ್ಕೆ ಬಂದಾಗೆಲ್ಲ ನಮಗೆ ಸಕ್ಸಸ್ ಯಾವತ್ತಿದ್ರು. ಅದು ಮೇಯ್ನ್ ಈ ಸರ್ಕಲಲ್ಲಿ ನಾನು ಗಜರಾಮ ಸಿನಿಮಾ ಕೂಡ ಮಾಡಿದೆ, ಮತ್ತು ದರ್ಶನ್ ಸರ್ ಜೊತೆ ತುಂಬ ಸರಿ ಬಂದಿದ್ದೀನಿ ನಾನು. ತುಂಬ ಖುಷಿ ಆಗುತ್ತೆ ಮಂಡ್ಯಗೆ ಬರೋದು. ಫಸ್ಟ್ ಆಫ್ ಆಲ್ ಈ ಅದ್ದೂರಿ ವೆಲ್ಕಮ್ನ ನೋಡಿ. ಆ್ಯಂಡ್ ನಮ್ಮ ಸಿನಿಮಾ ಕಮಲ್ ಶ್ರೀದೇವಿ ಇದೇ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದೇ ಥಿಯೇಟರಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಸಿನಿಮಾನ. ಇನ್ನು ನಾವು ಮಾಡೋ ಆನೆಸ್ಟಾಗಿ ತುಂಬ ಕೆಲಸ ಮಾಡಿದ್ದೀವಿ. ನೀವು ಇನ್ಮೇಲೆ ಸಿನಿಮಾಗಳನ್ನು ನೋಡೋದ್ರ ಮುಖಾಂತರ, ನೀವು ಒಂದು 4 ಲೈನ್ ಎಕ್ಸ್ಟ್ರಾ ಬರೆಯೋದ್ರ ಮುಖಾಂತರ ನಮ್ಮ ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಬೋದು. ಥ್ಯಾಂಕ್ ಯು.